ಬಂದಿರ್ತಾರೆ. ಅವ್ರ ಮನೆ ಬಿಟ್ಟು ಆಚೆನೇ ಬಂದಿರಲಿಲ್ಲ ಎಷ್ಟೋ ಜನ. ಹೊಡೆದು ಹಾಕುವಾಗೆ ಮಂಜುಗಡ್ಡೆ ಕರಗಿಸೋ ಆಟದಲ್ಲಿ ಹೇಳಿಕೊಟ್ರು ದಿನೇಶ್ ಸರ್ ಅವರು. ಸೊ ಅವಾಗೇನಾಯಿತು, ಕೆಲವೊಬ್ರು ಹತ್ತರು, ಕೆಲವೊಬ್ರಿಗೆ ಬೇಜಾರಾಯಿತು, ಅವರಲ್ಲಿರೋ ನೋವನ್ನು ಕೂಡ ತೆಗೆದು ಹಾಕಿದ್ರು ಸರ್ ಹೊರಗಡೆಗೆ. ಸೊ ಅವಾಗಾಯಿತು, ಅವ್ರಿಗೆ ಗೊತ್ತಾಯ್ತು, ಓಕೆ ನಾವು ಮನ್ಸು ಬಿಚ್ಚಿ ಮಾತಾಡಿದರೆ ಧೈರ್ಯ ಮಾಡ್ತಾರೆ, ನಾವು ಏನಾದರೂ ಮಾಡಬಲ್ವಿ, ಕಲಿಬಲ್ವಿ ಅನ್ನೋ ಒಂದು ತುಂಬ ಧೈರ್ಯ ಬಂತು ಅದರಿಂದ ಅವ್ರಿಗೆ. ಸೊ ಅದಾದ ನಂತರ ಮ್ಯಾಮ್ ಬಂದರು, ಕ್ಲಾಸಸ್ ಆಯಿತು. ಸೊ ಫಸ್ಟ್ ಇದರಿಂದ ಯಾವ ಥರ ಯೂಸ್ ಮಾಡಬೇಕು, ದಾರ ಹೇಗೆ ಇಟ್ಕೊಬೇಕು, ಎಷ್ಟು ನಾಟ್ ಹಾಕ್ಕೋಬೇಕು ಅನ್ನೋದೆಲ್ಲ ಹೇಳಿ ನೆನಪಿದೇನ ಎಲ್ಲರಿಗೂ. ಫಸ್ಟ್ ಡೇ ಮ್ಯಾಮ್ ಬಂದಾಗ ಹೇಳಿದ್ದೆ ಈ ಪೌಡರ್ ಕಾಟನ್ ಎಲ್ಲರೂ ಯೂಸ್ ಮಾಡ್ತೀವಿ ಅಲ್ವಾ, ಆ್ಯಂಡ್ ಅದಾದ ಥರ ಯಾವ್ಯಾವ ಶೇಪ್ ಬರುತ್ತೆ ಅಂತಂದು ಹೇಳಿಕೊಟ್ಟು ಪ್ರಾಕ್ಟಿಕಲ್ ಕೂಡ ನಮಗೆ ಮಾಡಿಸಿದ್ರು. ಫಸ್ಟು ನಾರ್ಮಲಾಗಿ ಥ್ರೆಡ್ಡಿಂದ ನಮಗೆ ಮಾಡೋಕ್ಕೆ ಒನ್ ಡೇ ನಮಗೆ ಇಂಪ್ರೂವ್ಮೆಂಟ್ಸ್ ಬರ್ತಾ ಇದೆ. ಪ್ರಾಕ್ಟಿಕಲ್ ಮಾಡಿ ನಾವೆಲ್ಲರೂ ತಿಳ್ಕೊಂಡಿದ್ದೀವಿ ಈ ಒಂದು ಸೊ ಮ್ಯಾಮ್ ಹೇಳ್ಕೊಟ್ಟಿರೋದಾಯ್ತು. ಏನಾದರೂ ಬಿಟ್ಟಿದ್ರೆ ಸ್ವಲ್ಪ ಎಲ್ಲ ಕಡೆಯಿಂದ ಅಪಾರ್ಚುನಿಟಿ ಹುಡ್ಕೊಂಡು ಬರ್ತಾರೆ. ನಾವು ಅಪಾರ್ಚುನಿಟಿ ಹುಡ್ಕೊಂಡು ಇರುವಂಥ ಎಬಿಲಿಟಿಯನ್ನು ಬೆಳೆಸ್ಕೊಂಡ್ರೆ ಅಪಾರ್ಚುನಿಟಿ ನನ್ನ ಹತ್ರ ಬರಬೇಕಂತ ಒಂದು ಆಶೆ